ಹೊಸ ಧರ್ಮಗಳು. ನಮಸ್ಕಾರ ಮಕ್ಕಳೇ. ಬಹಳ ಹಿಂದೆ ಹೊಸ ಆಲೋಚನೆಗಳು ಮತ್ತು ಹೊಸ ಧರ್ಮಗಳು ಹುಟ್ಟಿಕೊಂಡವು. ನಾವು ಎರಡು ಪ್ರಮುಖ ಧರ್ಮಗಳಾದ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಮತ್ತು ಆ ಕಾಲದ ರಾಜ್ಯಗಳ ಬಗ್ಗೆ ಕಲಿಯೋಣ. ಬೌದ್ಧ ಧರ್ಮ. ಗೌತಮ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕ. ಆತನ ಬಾಲ್ಯದ ಹೆಸರು ಸಿದ್ಧಾರ್ಥ. ಆತನು ಲುಂಬಿಣಿಯಲ್ಲಿ ಜನಿಸಿದನು. ಆತನು ದುಃಖದಲ್ಲಿದ್ದ ಮನುಷ್ಯನನ್ನು ನೋಡಿದನು. ಆತನು ದುಃಖಕ್ಕೆ ಕಾರಣವನ್ನು ಹುಡುಕಲು ಬಯಸಿದನು. ಆತನು ಗಯಾದಲ್ಲಿ ಒಂದು ಮರದ ಕೆಳಗೆ ಧ್ಯಾನ ಮಾಡಿ ಬುದ್ಧನಾದನು. ಆತನು ಶಾಂತಿ ಮತ್ತು ಅಹಿಂಸೆಯ ಬಗ್ಗೆ ಬೋಧಿಸಿದನು. ಆತನ ಬೋಧನೆಗಳು ತ್ರಿಪಿಟಕಗಳಲ್ಲಿ ಸಂಗ್ರಹವಾಗಿವೆ. ಜೈನ ಧರ್ಮ. ಮಹಾವೀರನು ಜೈನ ಧರ್ಮದ 24ನೆಯ ತೀರ್ಥಂಕರ. ಆತನ ಬಾಲ್ಯದ ಹೆಸರು ವರ್ಧಮಾನ. ಆತನು ಕುಂಡಲ ಗ್ರಾಮದಲ್ಲಿ ಜನಿಸಿದನು. ಆತನು ಜ್ಞಾನೋದಯವನ್ನು ಅರಸಿ ತನ್ನ ಮನೆ ಮತ್ತು ಕುಟುಂಬವನ್ನು ತ್ಯಜಿಸಿದನು. ಆತನು 5 ವ್ರತಗಳನ್ನು ಬೋಧಿಸಿದನು: ಅಹಿಂಸೆ, ಸತ್ಯ, ಅಸ್ತೇಯ ಕದಿಯದಿರುವುದು, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ವಸ್ತುಗಳನ್ನು ಹೊಂದದಿರುವುದು. ಮಹಾವೀರನ ಅನುಯಾಯಿಗಳನ್ನು ಜೈನರು ಎಂದು ಕರೆಯುತ್ತಾರೆ. ದಿಗಂಬರರು ಮತ್ತು ಶ್ವೇತಾಂಬರರು 2 ಪ್ರಮುಖ ಪಂಗಡಗಳು. ಮಹಾಜನಪದಗಳು. ಬಹಳ ಹಿಂದೆ ಭಾರತದಲ್ಲಿ ಜನಪದಗಳು ಎಂಬ ಅನೇಕ ಸಣ್ಣ ರಾಜ್ಯಗಳಿದ್ದವು. 16 ದೊಡ್ಡ ರಾಜ್ಯಗಳನ್ನು ಮಹಾಜನಪದಗಳು ಎಂದು ಕರೆಯಲಾಗುತ್ತಿತ್ತು. ರಾಜರು ಈ ರಾಜ್ಯಗಳನ್ನು ಆಳುತ್ತಿದ್ದರು. ಮಗಧ ಮತ್ತು ಕೋಸಲ ಪ್ರಸಿದ್ಧ ಮಹಾಜನಪದಗಳು. ಗಣರಾಜ್ಯಗಳು. ಕೆಲವು ಸ್ಥಳಗಳನ್ನು ರಾಜರು ಆಳುತ್ತಿರಲಿಲ್ಲ. ಅವುಗಳನ್ನು ಗಣರಾಜ್ಯಗಳು ಅಥವಾ ಗಣರಾಜ್ಯ ಎಂದು ಕರೆಯಲಾಗುತ್ತಿತ್ತು. ಒಂದು ಗಣರಾಜ್ಯದಲ್ಲಿ ಜನರು ಪ್ರಮುಖರಾಗಿದ್ದರು. ಗಣರಾಜ್ಯದ ಮುಖ್ಯಸ್ಥನನ್ನು ಜನರು ಆಯ್ಕೆ ಮಾಡುತ್ತಿದ್ದರು.